ಎಲ್ಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇದು ಈ ಬೆಳೆ ಏನು ಹೇಳ್ರಿ, ಬೀನ್ಸ್ ಅಲ್ಲ ನೋಡಿ. ಬೀನ್ಸ್ ಥರನೇ ಇರುತ್ತೆ, ಬಟ್ ಬೀನ್ಸ್ ಅಲ್ಲ. ಇದು ಬಂದ್ಬಿಟ್ಟು ರಾಜಕಾಳು ಅಂತ ನೋಡಿ ಫ್ರೆಂಡ್ಸ್. ಇದು ರಾಜಕಾಳು. ಇದು ಬಂದ್ಬಿಟ್ಟು ಕಾಯಿ ಬಲುತ್ತಿ ಕಲರ್ ಆದಮೇಲೆ ಕೊಯ್ಯುವಂಥದ್ದು. ಕೆಲವೊಬ್ಬರು ಎಲ್ಲ ಕಡೆ ಬೆಳೆಯಲ್ಲ ಈ ಬೆಳೆನ, ಬೀನ್ಸ್ ಥರ ಅಲ್ಲ. ಇದು ಸ್ವಲ್ಪ ಹೀಲ್ಡಿಂಗ್ ಕಡಿಮೆ ಇರುತ್ತೆ. ಈ ಸಲ ಈಗ ಬೇಸಿಗೆ ಆಗಿರೋದ್ರಿಂದ ಇಳುವರಿ ಸ್ವಲ್ಪ ಕಡಿಮೆನೇ. ಗಿಡದಲ್ಲಿ ಅಷ್ಟೊಂದು ಏನು ಇಳುವರಿ ಕಾಣ್ತಾ ಇಲ್ಲ, ಕಡಿಮೆ ಇದೆ ಸಿಕ್ಕಾಪಟ್ಟೆ. ಈ ಬೆಳೆಯಲ್ಲಿ ನಾವು ಹೈ ಹೀಲ್ಡಿಂಗ್ ನೋಡಬೇಕಂದ್ರೆ ಇದನ್ನು ಯಾವ ತಿಂಗಳಲ್ಲಂದರೆ ಸೆಪ್ಟೆಂಬರು, ಆಗಸ್ಟು ಆ ಟೈಮಲ್ಲಿ ಬೆಳೆದ್ರೆ ತುಂಬ ಅದ್ಭುತವಾಗಿ ಬರುತ್ತೆ ಬೆಳೆ ಇದು. ಈ ಟೈಮಲ್ಲೆಲ್ಲ ಬಿಸಿಲಿಗೆ ಸ್ವಲ್ಪ ಫ್ಲವರ್ ಡ್ರಾಪಿಂಗ್ ಆಗಿದೆ ಅಂತ ಚೆನ್ನಾಗಿಲ್ಲ, ಮತ್ತು ಅಡಿಕೆ ಗಿಡದ ನೆರಳು, ಹಾಗಾಗಿ ಅಷ್ಟು ಅದ್ಭುತವಾಗಿ ಬಂದಿಲ್ಲ ಬೆಳೆ ಬಂದಿರೋದು ಫೋಟೋಸ್ ಹಾಕ್ತೀನಿ ನಾನು ಈ ವಿಡಿಯೋದಲ್ಲಿ. ಆ ಟೈಮಲ್ಲಿ ಮಾಡಿರೋ ಬೆಳೆದುವೆ ಬೀನ್ಸ್ ಥರನೇ ಈ ಬೆಳೆಗೂ ಸೇಮ್ ಕಡ್ಡಿ ಹಾಕಬೇಕು, ತಂತಿ ದಾರ, ಜಿಗ್ಜಾಗ್ ಟ್ಯೂಬು ಎಲ್ಲದನ್ನೂ ಮೇಂಟೈನ್ ಮಾಡಬೇಕು. ಔಷಧಿನೂ ಅಷ್ಟೇ, ಒಂದು 3 ರೌಂಡ್ ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ ಇದಕ್ಕೆ. ಇದರಲ್ಲಿ ಸ್ವಲ್ಪ ಹುಳುಗಳು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು, ಊಜಿ ಹುಳುಗಳು. ಬಾಕಿದೆಲ್ಲ ಏನು ಅಂಥ ಸಮಸ್ಯೆ ಕಂಡು ಬಂದಿಲ್ಲ ನಮಗೆ ಇಲ್ಲಿ ತನಕ. ಈ ಬೆಳೆ ಬಂದುಬಿಟ್ಟು ಜಾಸ್ತಿ ಇಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಕಡೂರು ತಾಲೂಕಲ್ಲಿ ಎಮ್ಮೆದೊಡ್ಡಿ ಅನ್ನೋ ಒಂದು ಗ್ರಾಮ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ಬೆಳೀತಾರೆ ಈ ಬೆಳೆನ. ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗಿದೆ ಅಂದ್ಕೊಂಡು ಅವ್ರು ತುಂಬ ಚೆನ್ನಾಗಿ ಬೆಳೀತಾರೆ. ಅಲ್ಲಿ ಸ್ವಲ್ಪ ಹೀಲ್ಡಿಂಗ್ ಬರ್ತಾಯಿದೆ, ಹೀಲ್ಡಿಂಗ್ ಎಲ್ಲ ಸೂಪರಾಗಿ ಬರ್ತಾಯಿದೆ. ಬೆಲೆ ಇದ್ರದ್ದು ಸ್ವಲ್ಪ ಯಾವಾಗಲೂ ತೀರಾ ಕಡಿಮೆ ಆಗಲ್ಲ, ಒಂದು 50 ರೂಪಾಯಿ ಮಿನಿಮಮ್ ರೇಟ್ ಇರುತ್ತೆ. 50ರಿಂದ 100 ರೂಪಾಯಿ ತನಕನೂ ಇರುತ್ತೆ ಬೆಲೆ ಇದ್ರದ್ದು. ಇದು ಇಲ್ಲಿಂದ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ, ಈ ಲೋಕಲಲ್ಲಿ ಯಾರೂ ತಿನ್ನಲ್ಲ ಇದನ್ನ. ಇದು ಜಾಸ್ತಿ ತಮಿಳ್ನಾಡು ಮಾರ್ಕೆಟಿಗೆ ಹೋಗುತ್ತೆ, ಹೊಸೂರು ಅಲ್ಲೆಲ್ಲ ಕಳಿಸ್ತಾರೆ. ಇಲ್ಲಿಂದ ಪ್ರತಿದಿನ ಗಾಡಿ ಹೋಗುತ್ತೆ ನಮ್ಮ ಲಿಂಗದಳ್ಳಿ ಮೈನ್ ಮಾರ್ಕೆಟ್. ಇದಕ್ಕೆ ಲಿಂಗದಳ್ಳಿಯಿಂದ ಪ್ರತಿದಿನ ಗಾಡಿ ಹೋಗುತ್ತೆ. ಈಗ ನಾನು ವಿಡಿಯೋ ಮಾಡ್ತಿರೋ ಫ್ಲಾಟ್ ಏನಿದೆ, ಇದೇ ಫೇಲ್ವರೇ ಇದು ಬೆಳೆ. ಏನಂತ ಚೆನ್ನಾಗಿರೋವಂಥ ಬೆಳೆ ಅಲ್ಲ ಇದು, ಒಂದು 50% ಅಷ್ಟೇ. ಇವ್ರು ಸ್ವಲ್ಪ ಮೇಂಟೆನೆನ್ಸು ಕಡಿಮೆ ಮಾಡಿದ್ದಾರೆ, ಅಂತ ಏನು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಏನಂದರೆ ಸುಮ್ಮನೆ ಮಾಡಿದ್ದಾರೆ, ಅಡಿಕೆ ಗಿಡದೊಳಗೆ ನೆರಳಿರಲಿ, ಚೆನ್ನಾಗಿರಲಿ, ಚೆನ್ನಾಗಿ ಬರುತ್ತೆ ಅಡಿಕೆ ಗಿಡ ಅಂಥೇಳಿ ಮಾಡಿದ್ದಾರೆ. ಈ ಬೆಳೆನ ಕೆಲವೊಬ್ಬರು ರಾಜ್ಮಾ ಕಾಳು ಅಂಥೇಳಿ ಕರೀತಾರೆ, ಕೆಲವೊಂದು ಕಡೆ ನೋಡಿದ್ದೀನಿ. ನಮ್ಮ ಸೈಡೆಲ್ಲ ಮಾಮೂಲಿ ರಾಜಕಾಳು ಅಂತ ಹೇಳ್ತಾರೆ. ಅಂದರೆ ಇದು ಒಳ್ಳೆ ಗೊಬ್ಬರ ಆಗುತ್ತೆ, ಸಿಕ್ಕಾಪಟ್ಟೆ ಸೊಪ್ಪು ಬರುತ್ತೆ ಈ ಗಿಡದಲ್ಲಿ. ಬೀನ್ಸ್ಗಿಂತನೂ ಜಾಸ್ತಿ ಸೊಪ್ಪು ಬರುತ್ತೆ, ಬಟ್ ಬೀನ್ಸ್ ಅಷ್ಟು ಇಳುವರಿ ಬರಲ್ಲ ಅಷ್ಟೇ, ಸೊಪ್ಪು ಜಾಸ್ತಿ ಬರುತ್ತೆ. ಏನಂದರೆ ಬೇಸಿಗೆಯಲ್ಲಿ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅಡಿಕೆ ಗಿಡಕ್ಕೆ ನೀರು ಹೋಗ್ತಾವಲ್ಲ, ಅದ್ರ ಜೊತೆ ಇದು ಒಂಚೂರು ಬರಲಿ ಅಂಥೇಳಿ ಮಾಡಿರೋದಷ್ಟೇ ಇದು. ನೋಡಿ, ನಿಮ್ಮ ಸೈಡು ಬೆಳೆಯೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.